ನಮಸ್ಕಾರ ಸ್ನೇಹಿತರೆ, ಕಾವ್ಯಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ದಿನ ಒಂದೇ ಥರ ಸಾಂಬಾರು, ರೈತ ಈ ಥರನೆಲ್ಲ ಅಡುಗೆ ತಿಂದು ತಿಂದು ನಮಗೂ ಬೇಜಾರು ಬಂದಿರುತ್ತೆ ಅಲ್ವಾ. ಸೊ ಡಿಫ್ರೆಂಟಾಗಿ ನಾವು ರೈಸ್ ಬಾತ್ಗಳನ್ನು ಟ್ರೈ ಮಾಡಿದಾಗ ಅದು ತುಂಬ ಒಂದು ರುಚಿಯಾಗಿ ಬಂದರೆ ತುಂಬಾ ಖುಷಿಯಾಗುತ್ತೆ ಅಲ್ವಾ. ಸೊ ಇವತ್ತು ನಾನು ನಿಮಗೆ ಒಳ್ಳೆ ಥರದಲ್ಲಿ ಟೊಮೆಟೊ ರೈಸನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ನೀವು ಈ ಥರ ಟ್ರೈ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ, ತುಂಬ ಇಷ್ಟಪಟ್ಟು ತಿಂತೀರಾ. ಸೊ ನಾನು ಇಲ್ಲಿ ಅರ್ಧ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು ಸ್ವಲ್ಪ ಕಾಳುಮೆಣಸು, ಲವಂಗ, 2 ಲವಂಗ ತೊಗೊಳ್ಳಿ ಮತ್ತು ಸ್ವಲ್ಪ ಚಕ್ಕೆ ತೊಗೊಳ್ಳಿ ಸಾಕು. ಇವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ಜೊತೆಗೆ ಇವುಗಳನ್ನೆಲ್ಲ ಹಾಕಿ ನಾನು ಮಿಕ್ಸರ್ಗೆ ರುಬ್ಕೊತೀನಿ. ಸೊ ಈ ಥರ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ನಾನಿಲ್ಲಿ 2 ಈರುಳ್ಳಿಲಿ ಅರ್ಧ ಈರುಳ್ಳಿ ಮಾತ್ರ ಮಿಕ್ಸರ್ಗೆ ಹಾಕ್ತಾ ಇದ್ದೀನಿ, ರುಬ್ಬೋಕೆ ಅಂತ ಹಾಕ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು. ಮಿಕ್ಸರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದನ್ನು ತುಂಬ ನೀರೇನು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ನೀವು ಇದನ್ನು. ಈ ಥರ ಒಂದು ಪೇಸ್ಟನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಇದಕ್ಕೆ ನೀವು ತುಂಬ ಖಾರ ತಿಂತೀರಾ ಅಂದರೆ ಕಾಳು ಮೆಣಸನ್ನು ಜಾಸ್ತಿ ಹಾಕ್ಬೋದು, ಇಲ್ಲಾಂದರೆ ತುಂಬ ಹಾಕೋಕ್ಕೆ ಹೋಗಬೇಡಿ. ಮತ್ತು ಯಾಕೆಂದರೆ ಮೆಣಸಿನ ಪುಡಿ ಹಾಕೋದ್ರಿಂದ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನು, ಈ ಒಂದು ಮಿಶ್ರಣವನ್ನು ನೀವು ಮಿಕ್ಸರಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಕುಕ್ಕರ್ಗೆ ಸ್ವಲ್ಪ ಅಡುಗೆ ಎಣ್ಣೆ, 2 ಪಲಾವ್ ಎಲೆ, 2 ಚಕ್ರ ಮೊಗ್ಗು, 1 ಏಲಕ್ಕಿ ಅಥವಾ 1 ಅಥವಾ 2 ಏಲಕ್ಕಿ ಹಾಕಿ, ಮತ್ತು ಹಾಗೆ ಸಣ್ಣ ಸಣ್ಣದು 2 ಪೀಸು ಚಕ್ಕೆಯನ್ನು ಹಾಕ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಒಂದು 1.5 ಅಷ್ಟು ಈರುಳ್ಳಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅರ್ಧ ಈರುಳ್ಳಿನ ನಾನು ಮಸಾಲೆ ರುಬ್ಬಕ್ಕೆ ಅಂತ ಹಾಕಿದ್ದೀನಿ, 2 ಈರುಳ್ಳಿ ತೊಗೊಂಡಿರೋದ್ರಲ್ಲಿ. ಸೊ 1.5 ಈರುಳ್ಳಿನ ನಾನು ಉದ್ದುದ್ಗೆ ಹೆಚ್ಚಿಬಿಟ್ಟು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು 4ರಿಂದ 5 ಟೊಮೆಟೊವನ್ನು ಹೆಚ್ಚಿಬಿಟ್ಟು ಹಾಕಬೇಕಾಗತ್ತೆ. ಸೊ 1.5-2 ಈರುಳ್ಳಿಗೆ 4ರಿಂದ 5 ಟೊಮೆಟೊ ಬೇಕಾಗುತ್ತೆ. ಸ್ವಲ್ಪ ಹುಳಿ ಆದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಯಾವುದೇ ಥರ ಸಾಲ್ಟ್ ಏನು ಹಾಕದೇ ಹಾಗೆ ಫ್ರೈ ಮಾಡ್ಕೊಬೇಕು. ಸಾಲ್ಟ್ ಹಾಕಿಬಿಟ್ರೆ ನೀರು ಒಡೆದ್ಬಿಡತ್ತೆ, ಚೆನ್ನಾಗಿ ಬರಲ್ಲ. ಫಸ್ಟ್ ಸಾಲ್ಟ್ ಹಾಕೋಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಬಂದಾದಮೇಲೆ ಇದಕ್ಕೆ ಸುಮಾರು ಒಂದು 2 ಚಮಚ ಆಗುವಷ್ಟು ನಾನಿಲ್ಲಿ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಒಂದು ಖಾರದ ಅನುಗುಣವಾಗಿ ಹಾಕ್ಕೋಬೋದು. ನೀವು ಖಾರ ಸ್ವಲ್ಪ ಕಡಿಮೆ ತಿಂತಿದ್ದೀರಾ ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಯಾಕೆಂದರೆ ನಾವು ಸ್ವಲ್ಪ ಪೆಪ್ಪರ್ನು ಕೂಡ ಹಾಕಿರೋದ್ರಿಂದ ಸ್ವಲ್ಪ ಸ್ಪೈಸಿ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಮೆಣಸಿನ ಪುಡಿ, ಆಮೇಲೆ 1 ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ 1 ಚಮಚ, ಆಲ್ಮೋಸ್ಟ್ 1 ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕಿ ನಾನು ಇಲ್ಲಿ ಜೀರಿಗೆ ಕೊತ್ತಂಬರಿ 2 ಮಿಕ್ಸ್ ಇರುವಂಥ ಪೌಡ್ರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಜಸ್ಟ್ ಕೊತ್ತಂಬರಿ ಪೌಡರ್ ಬೇಕಾದ್ರೂ ಹಾಕ್ಬೋದು, ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ತುಂಬ ಚೆನ್ನಾಗಿ ಈ ಥರ ಫ್ರೈ ಆದಮೇಲೆ ನೀವು ರುಬ್ಕೊಂಡಿರುವಂತಹ ಮಸಾಲ ಇರುತ್ತಲ್ವ, ಸೊ ಅದನ್ನು ನೀವು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋದರೆ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಾಗತ್ತೆ. ಸೊ ನಾವು ಮಸಾಲ ಫ್ರೈ ಮಾಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹೆಚ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ನೀವು ಪುದೀನ ಸೊಪ್ಪನ್ನು ಹಾಕಿದ್ರೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಅದರ ಒಂದು ಘಮ ಇರುತ್ತಲ್ಲ, ಚೆನ್ನಾಗಿ ಬರುತ್ತೆ. ಆಮೇಲೆ 1 ಕಪ್ ಆಗುವಷ್ಟು ನಾನು ಬಟಾಣಿ ಕಾಳನ್ನು ನೆನೆ ಹಾಕಿದ್ದೆ, ಸೊ ಅದನ್ನು ಹಾಕ್ತಾಯಿದ್ದೀನಿ. ನೀವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಚೆನ್ನಾಗಿರುತ್ತೆ. ಇದು ಒಂಥರ ಒಂದೊಂದು ಬೈಟ್ಗೆ ಸಿಗೋದ್ರಿಂದ ಚೆನ್ನಾಗಾಗತ್ತೆ ಅಂದ್ಬಿಟ್ಟು. ಸೊ ನಾನಿಲ್ಲಿ ಒಂದು 3 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ. ಆ 3 ಕಪ್ ಆಗೋಷ್ಟು ಅಕ್ಕಿಗೆ ನಾನು 1 to ಡಬಲ್ಲೇ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಉದುರು ಬರಬೇಕು, ಗಟ್ಟಿಯಾಗಿದ್ದರೆ ಓಕೆ ಅಂತಿದ್ರೆ ನೀವು ಸ್ವಲ್ಪ ಕಡಿಮೆ ಹಾಕ್ಬೋದು. ಬಟ್ ನನ್ನ ಮಕ್ಕಳಿಗೆ ಇವರಿಗೆಲ್ಲ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ನಾನು 1ಕ್ಕೆ 2 ಅಷ್ಟೇ ನೀರು ಹಾಕ್ತಾಯಿದ್ದೀನಿ. ಆಮೇಲೆ ನೀವು ಇದು ಸ್ವಲ್ಪ ಕುದಿ ಬಂದಿಸ್ಬಿಟ್ಟು ಮುಚ್ಚಳ ಹಾಕಿದ್ರೆ ಸೊ 2 ವಿಜಲ್ ಸಾಕಾಗತ್ತೆ. ಬೇಕು ಅಂದರೆ 3 ಹಾಕ್ಕೋಬೋದು. ನಾನು ಇವಾಗ ಸಾಲ್ಟನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಕುದಿ ಬರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ ನೋಡಿ ಬೇಕಿದ್ದರೆ. ಈಗ ನಾನು ಇದನ್ನು ಒಂದು 3 ವಿಸಲನ್ನು ಕೂಗಿಸ್ತಾ ಇದ್ದೀನಿ. ಸೊ 3 ವಿಸಲ್ ಆದರೆ ಏನು ತುಂಬ ಮೆದುವೇನು ಆಗಲ್ಲ, ಉದುರುದ್ರೆ ಇರುತ್ತೆ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಕರೆಕ್ಟಾಗಿದೆ ಈ ಹದ. ತುಂಬ ಸಾಫ್ಟಾಗೂ ಇರಲ್ಲ, ಗಟ್ಟಿಯಾಗೂ ಇರಲ್ಲ, ತುಂಬ ಚೆನ್ನಾಗಾಗತ್ತೆ ಈ ಹದದಲ್ಲಿದ್ದರೆ ಮಾತ್ರ.
ತುಂಬ ರುಚಿಯಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ನೀವು ಯಾವುದಾದ್ರೂ ಇದ್ರ ಜೊತೆಗೆ ಚಟ್ನಿನ ಇಷ್ಟಪಡ್ತೀರ ಅಂದರೆ ನೀವು ಇದ್ರದ್ದು ಸಪ್ರೇಟಾಗಿ ಚಟ್ನಿ ಮಾಡ್ಕೋಬೋದು. ಇಲ್ಲಾಂದರೆ ಮೊಸರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಯೂಸ್ವಲಾಗಿ ನಾವು ಮೊಸರನ್ನೇ ಇಷ್ಟಪಡ್ತೀವಿ ರೈಸ್ ಬಾತ್ಗೆ. ಸೊ ನಾವು ಮೊಸರು ಜೊತೆಗೇ ಇಷ್ಟಪಟ್ಟು ತಿಂತೀವಿ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಕಾಮೆಂಟಲ್ಲಿ ಹಾಕಿ. ನನ್ನ ಈ ಚಾನಲನ್ನು ಪ್ರೋತ್ಸಾಹಿಸಿ, ಹಾರೈಸಿ. ಧನ್ಯವಾದಗಳು.